ಅವ್ರ ಅಮ್ಮನ ಕರ್ಕೊಂಬರಕ್ಕೆ ಹೋದ್ರಲ್ಲ ಅವರು. ಹೋಗು ನೀನು ನಿಮ್ಮಮ್ಮನ ಕರ್ಕೊಂಬಾ. ಕರ್ಕೊಂಬರ್ತಾರೆ ಬಿಡು, ನಮ್ಗೇನ್ ಭಯನಾ? ಅವ್ರ ಅಮ್ಮರ ಮೊದಲೇ ಬಜಾರಿರು. ಹೋಗೋ ಕರ್ಕೊಂಬಾ. ನಾನ್ ಕರೆಯಕ್ ಹೋಗಲ್ಲ, ನಾನೇನ್ ಎದುರುಕೊಳ್ಳಲ್ಲ ಅವ್ರ ಅಮ್ಮರ್ಗೆ. ಅವಳು ಅವ್ರ ಅಮ್ಮನ ಕರ್ಕೊಂಡು ಬರ್ತಾ ಇದ್ದಾರೆ ಅವರು. ಕರ್ಕೊಂಬರ್ಲಿ ಬಿಡೋ ರಾಜ, ನಂಗೇನ್ ಭಯನಾ? ಯಾರೋ ಒಯ್ದಿದ್ದು? ಬಾರ ತೋರ್ಸವನ್ನ. ಅಮ್ಮ ಈ ತಮ್ಮನಿನೇ ಅಮ್ಮ ಒಯ್ದಿದ್ದು. ನಿನ್ನ ತಮ್ಮನಿನೇನೋ ಒಯ್ದಿದ್ದು? ಹ್ಞೂ ಅಮ್ಮ, ಇವನೇ ಇಬ್ಬರಿಗೂ ಹೊಡೆದಿದ್ದು. ಯಾಕ ತಮ್ಮನಿ ನನ್ನ ಮಕ್ಕಳು ನೋಡ್ದಿದ್ದು? ಕೊಬ್ಬೆ ನನಗೆ. ಮತ್ತೆ ಸುಮ್ಮನೆ ಅವರೇ ಬಂದು ಏನೇನೋ ಮಾತಾಡಿದ್ರೆ ಸುಮ್ಮನೆ ಇರ್ತೀನ? ಮಾತಾಡಿದ್ರು ಅಂತದ್ದು? ತಿನ್ನಕ್ಕಿಟ್ಟಿಲ್ಲ ನಿಮ್ಗೆ, ನೀವು ಬಡವರು ಅಂತರು ಇಂತರು ತಂಗ್ಳು ತಿಂತೀರಾ ಅಂತ ಏನೇನೋ ಅಂತಾನೆ ಬಂದು. ಕರೆಕ್ಟಾಗಿ ಹೇಳೋನಲ್ಲ ಅವನು, ಇರೋದ್ನ ಇದ್ದಂಗೆ ಹೇಳಿದಂತಾನೆ. ಯಾಕಂತಿ ನಮ್ಗೇನು ತಿನ್ನಕ್ಕಿಟ್ಟಿಲ್ವಾ? ನಾವೇನ್ ತಂಗ್ಳು ತಿಂತೀವ? ನೀವು ಹಂಗೆ ಹೇಳ್ತಿರಲ್ಲ. ನನ್ನ ಮಕ್ಕಳು ಕರೆಕ್ಟಾಗಿ ಹೇಳವ್ರೆ, ಇರೋದು ಇದ್ದಂಗೆನ. ನಿಮಗೆ ದೌಲತ್ತು, ಇಲ್ದಿದ್ರು ತಿನ್ನಕ್ಕಿಟ್ಟು ಎಷ್ಟು ದೌಲತ್ ಮಾಡ್ತೀರಾ ನೋಡು. ನನ್ನ ಮಗನ ಹಿಡ್ಕೊಂಡು ಹೊಡೆದಿದೆಯಲ್ಲ, ಬಾರ್ಸಣಿ ಹೇಳ್ದವನ್ಗೆ ಅವಾಗ ಬುದ್ಧಿ ಬರುತ್ತೆ. ಯಾಕಂತಿ ನಾನೇನ್ ಮಾಡಿದೆ? ಅವ್ರು ಅಂದಿದ್ಕೆ ನಾನು ಒಯ್ದಿದ್ದವನ್ನ, ಸುಮ್ಮನೆ ಇದ್ದಿದ್ರೆ ನಾನೇ ಕೊಡಿತಿದ್ದೆ. ಹಂಗಂದಿಟ್ಟು ಹೊಡೆದ್ ಬಿಡೋದಾ? ಇರೋದು ಇದ್ದಂಗೆ ಹೇಳಿದ್ನಲ್ಲ, ಅದಕ್ಕೆ ನಿನಗೆ ದೌಲತ್ತು. ತಿಂಬಕ್ಕಿಟ್ಟಿಲ್ದಿದ್ರು ನಿಮ್ಗೆ ಏನು ದೌಲತ್ ನೋಡ್ರಲ್ಲ. ನಿಮಗೆ ತಿಂಬಕ್ಕಿಟ್ಟಿಲ್ಲ, ನಮ್ಗೈತೆ. ನೀನು ಬಿಲ್ಡಪ್ ಭಾಗ್ಯಮ್ಮ, ಎಲ್ಲಾರ್ಗೂ ಬಿಲ್ಡಪ್ ಕೊಟ್ಕೊಂಡು ಓಡಾಡೋದು. ನೀನು ಫಿಟ್ಟಿಂಗ್ ಕರಿಯಮ್ಮ, ಎಲ್ಲಾರ್ಗೂ ಫಿಟ್ಟಿಂಗ್ ಇಟ್ಕೊಂಡು ಓಡಾಡ್ತೀಯಲ್ಲ, ಆ ಥರ ನಾವೇನ್ ಮಾಡಲ್ಲ. ಇನ್ನೊಂದೆರಡು ಡೇಟ್ ಹಾಕ್ಬಾಗ್ಯಮ್ಮ ಅವನಿಗೆ, ಅವಾಗ ಬುದ್ಧಿ ಬರ್ತೈತೆ. ಯಾಕಂತೆ ನಂಗೆ ಹೊಡಿತ್ಯಾ? ನಾನೇನ್ ಮಾಡ್ದೆ? ನಿನ್ ಮಗ ಮಾಡಿದ ತಪ್ಪಿಗೆ ನಮ್ಮನ್ನ ಹೊಡಿತ್ಯಾ? ಬಂದಿಲ್ಲ ಅಲ್ಲೋಡ್ ತಿಮ್ಮಜ್ಜಿ, ಅವ್ನು ನಮ್ಮ ರಾಜ ಅಲ್ವೇ? ಯಾಕೆ ಹಂಗೆ ಓಡ್ಬತ್ತೈತೆ ಹುಡ್ಗ? ಇದ್ಯಾಕೆ ಈ ಹುಡ್ಗ ಹಿಂಗೆ ಓಡ್ಬತ್ತೈತೆ? ಏನಾಯ್ತೆ? ಇದ್ಯಾಕಲ್ಲ ರಾಜ ಹಿಂಗೆ ಓಡ್ಬತ್ತಿದ್ಯಾ? ಯಾರಿಗೇನಾಯ್ತು? ಆಂಟಿ ಆಂಟಿ, ಯಾರಿಗೂ ಏನೂ ಆಗಿಲ್ಲ. ಅಲ್ಲಿ ತಮಣಿಗೆ ಅಲ್ಲಿ ಅಲ್ಲಿ ತಮಣಿಗೇನಾಯ್ತು? ಯಾಕೆ ಏನಾಯ್ತು ಹೇಳು ಬೇಗ. ಆಂಟಿ ತಮಣಿಗೆ ಆ ಭಾಗ್ಯಮ್ಮ ಆ ಕರಿಯಮ್ಮ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಆಂಟಿ. ಏನು? ಭಾಗ್ಯಮ್ಮನ ಕರಿಯಮ್ಮ ನನ್ನ ಮಗನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ನಡಿಯಲ್ಲ, ಅದು ಯಾಕೆ ಕೇಳೋಣ. ಯಾಕೆ ಭಾಗ್ಯಮ್ಮ ನನ್ನ ಮಗನ ಹಿಡ್ಕೊಂಡು ಹೊಡಿತಿದ್ಯಾ? ಮತ್ತೆ ನಿನ್ನ ಮಗ ನನ್ನ ಮಕ್ಕಳು ನೋಡಿದ್ ಕಳ್ಸಿರ್ಲಿಲ್ವಾ? ಯಾಕೋ ತಮಣಿ, ಯಾಕೋ ಹೊಡೆದೆ ಅವ್ರ ಮಕ್ಕಳನ್ನ? ಅಮ್ಮ ಇಲ್ಲ ಅಮ್ಮ, ಅವನೇ ಏನೇನೋ ಮಾತಾಡಿದ್ದು, ಅದಕ್ಕೆ ಹೊಡೆದೆ. ಏನು ಮಾತಾಡೋದು ಅಂತದ್ದು? ಮತ್ತೆ ನಾವು ಬಡವರಂತೆ, ನಮ್ಮ ಹತ್ರ ಏನಿಲ್ವಂತೆ, ನಾವು ತಂಗ್ಳದೆಲ್ಲ ತಿಂತೀವಂತೆ ಅಂತ ಏನೇನೋ ಮಾತಾಡ್ದಮ್ಮ, ಅದಕ್ಕೆ ಹೊಡೆದೆ ಅಮ್ಮ ಅಷ್ಟೇ. ಏನೇ ಭಾಗ್ಯಮ್ಮ, ನಿನ್ನ ಮಕ್ಕಳು ಮಾತಾಡಿದ್ದು ಸರಿನೇನೆ? ಈ ಥರ ಮಾತಾಡ್ತಾರೇನೆ ಮಕ್ಕಳು ಯಾರಾದ್ರೂ? ಅವರೇನೇ ಮಾತಾಡೋರೆ? ಇರೋದು ಇದ್ದಂಗೆ ಹೇಳೋರೆ, ನಿಮ್ಗೇನು ಗತಿ ಇಲ್ವಲ್ಲ, ಅದಕ್ಕೆ ಅವ್ರು ಹೇಳೋರಂಗೆ. ಏ ಭಾಗ್ಯಮ್ಮ, ಆ ಹುಡುಗರಿಗೆ ಸಪೋರ್ಟ್ ಮಾಡ್ತೀಯಲ್ಲ ನೀನು. ಆ ಹುಡುಗರು ಮಾತಿ ಕಟ್ಕೊಂಡು ಜಗಳ ಆಡಕ್ಕೆ ಬಂದಿದ್ಯಲ್ಲ ನೀನು ಇನ್ನೆಂಥ ಬುದ್ಧಿ ಇಲ್ದಾಳೆ. ಸುಮ್ಮನಿರ್ತಿಮಜ್ಜಿ, ಏನು ನೀನು ಅವ್ರ ಕಡೆಗೆ ಸಪೋರ್ಟ್ ಮಾಡಬೇಡ. ನಾನಿಲ್ಲಿ ಯಾರಿಗೂ ಸಪೋರ್ಟ್ ಮಾಡಕ್ಕೆ ಬಂದಿಲ್ಲ. ಯಾರು ತಪ್ಪೈತಾ ಅವ್ರದ್ದು ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಆ ಹುಡುಗರು ಮಾತಿಗೆ ನೀನು ಬಂದಿರೋದೇಳು, ನಿನ್ನ ಮಕ್ಳು ಆ ಥರ ಮಾತಾಡ್ಬೋದೇನೆ? ಹಂಗೆ ಮಾತಾಡ್ದಿಕ್ಕೆ ಹೊಡೆದು ಬಿಡೋದೇನಜ್ಜಿ ಇವರು ನಮ್ಮ ಮಕ್ಕಳನ್ನ? ಅಂಥದ್ದೆಲ್ಲ ಹೇಳ್ಕೊಡ್ತಾರೇನೆ ಮಕ್ಕಳಿಗೆ? ಅವ್ರ ಮನೆಗೆ ಅಲ್ಲ ಅದಿಲ್ಲ ಇದಿಲ್ಲ ಅಂತ ನಾವ್ಯಾಕೆ ಹೇಳ್ಕೊಡೋಣ? ಅವ್ರಿಗೇನು ಗೊತ್ತಾಗಲ್ವೇ? ಏನು ಎಲ್ಲನ ನೋಡಿದ್ರೆ ಗೊತ್ತಾಗುತ್ತೆ ಅವಕ್ಕೆ. ಮನೆಗೆ ಮಾತಾಡಿಲ್ದೇನೆ ಗೊತ್ತಾಗುತ್ತೇನೆ. ನಾವ್ಯಾಕೆ ಮಾತಾಡೋಣ ನಿಮ್ಮ ವಿಷಯ ಎಲ್ಲ ನಮ್ಮನೆಗೆ? ಎಲ್ಲ ಗೊತ್ತು ಬಿಡೆ. ಅವತ್ತು ನೀನು ಕರಿಯಮ್ಮ ನಿಂತ್ಕೊಂಡು ಅಲ್ಲಿ ರೋಡಲ್ಲಿ ಮಾತಾಡ್ತಿದ್ರಂತೆ, ಆ ಇರೋನೊಂದು ಮಗಿಗೆ ಬಟ್ಟೆ ತರೋಕ್ಕಾಗಲ್ಲ, ಅಷ್ಟು ಯೋಗ್ಯತೆ ಇಲ್ಲ ಅಂತ ಏನೇನೋ ನಮ್ಮ ಬಗ್ಗೆನ ಯಾವಳ ಹೇಳಿದ್ದು? ನಮ್ಮ ಬಗ್ಗೆ ಮಾತಾಡೋಕೆ ನಿಮಗೆ? ನಿಮ್ಮ ಬಗ್ಗೆ ಮಾತಾಡಿದ್ದೀವಿ ಅಂತ ಯಾರು ಹೇಳಿದ್ದು? ಕರ್ಕೊಂಬ ಇಲ್ಲ ಅವಳನ್ನ. ಎಲ್ಲ ಗೊತ್ತು ಬಿಡೆ. ನಮ್ಮ ಬಗ್ಗೆ ನೀನು ಯಾಕೆ ಮಾತಾಡೋದು? ನಿನ್ಗೇನೇ ರೈಟ್ಸ್ ಐತೆ ನಮ್ಮ ಬಗ್ಗೆ ಮಾತಾಡೋಕ್ಕೆ? ನಾವು ತತ್ತೀವೋ ತರಲ್ವೋ ಅದು ನಮ್ಮಿಷ್ಟ. ಅದನ್ನೆಲ್ಲ ಕಟ್ಕೊಂಡು ನಿಂಗೇನೇ ಆಗಬೇಕು? ಸುಮ್ಮನಿರ್ ಲಕ್ಷ್ಮಕ್ಕಯ್ಯ, ನಾವ್ಯಾಕೆ ನಿಮ್ಮ ಬಗ್ಗೆ ಮಾತಾಡೋಣ? ನೀನು ಸುಮ್ಮನಿರ್ ಕರಿಯಮ್ಮ, ನೀನೇನು ಸಾಧ್ಯ ಅಲ್ಲ. ಯಾಕೆಮ್ಮ ನೀನು ಇವಳು ನಿಂತ್ಕೊಂಡು ಮಾತಾಡ್ತಿದ್ರಂತಲ್ಲೇ? ಏನೇ ಮಾತಾಡ್ತಿದ್ರಿ ಅವತ್ತು? ನಾವ್ಯಾಕೆ ಮಾತಾಡೋಣಕ್ಕ ನಿಮ್ಮ ಬಗ್ಗೆನ? ನನ್ನ ಮಕ್ಕಳು ನೋಡ್ದಿದ್ದಕ್ಕೆ ನಾವು ಬಂದಿದ್ದು ಕೇಳಕ್ಕೆ. ನೀನು ನೋಡಿದ್ರೆ ಏನೇನೋ ಹೇಳ್ತಿಯಲ್ಲೇ. ನಿಮ್ಮ ಮಕ್ಕಳು ನೋಡ್ದವನೇ ಅಂದರೆ ಅವ್ನು ಮಾತಾಡಿದ್ದು ಸರಿನೇನೆ? ಆ ಥರ ಮಾತಾಡ್ತಾರೇನೆ ಮಕ್ಕಳು? ಮಕ್ಕಳು ಗುದ್ದಾಡಿರೋದಕ್ಕೆ ನೀನು ಬಂದು ಯಾಕೆ ಹೊಡೆದೆ ನನ್ನ ಮಗನ? ಅದು ಹೆಂಗೆ ಹೊಡೆದೆ ನೀನು ನನ್ನ ಮಗನ? ಅವನು ಏನೇನೋ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಬಿಲ್ಡಪ್ ಭಾಗ್ಯಮ್ಮ ಫಿಟ್ಟಿಂಗ್ ಕರಿಯಮ್ಮ ಅಂತ ಏನೇನೋ, ಅದಕ್ಕೆ ಕೋಪ ಬಂತು ಹೊಡೆದೆ ಕಣೆ. ಹ್ಞೂ ಕಣೆ, ನೀನು ಯಾಕೆ ಮಾತಾಡ್ತಿದ್ರಿ ಅವತ್ತು ನಮ್ಮ ವಿಷಯ? ನಾನು ರೋಡಲ್ಲಿ ನಿಂತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಯಾರಿಗೂ ಕೇಳಿಸಲ್ಲ ಅಂತ ಅನ್ಕೊಂಡಿದ್ದೀರೇನು? ನಾವ್ಯಾಕೆ ನಿಮ್ಮ ಬಗ್ಗೆ ಮಾತಾಡಲಿ?
ಅವತ್ತು ಮಾತಾಡ್ತಿದ್ರಂತೆ ಇರೋದೊಂದು ಹುಡುಗಿಗೆ ಬಟ್ಟೆ ತರಕ್ಕಾಗಲ್ಲ, ಇವ್ರ ಯೋಗ್ಯತೆಗೆ ಏನೇನೋ ನಮ್ಮ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡ್ತಿದ್ರಂತೆ. ಇಲ್ದು ತರಕ್ಕಾಗಲಿಲ್ಲ ಅಂದ್ರೆ ನೀವೇನು ತಂದ್ಕೊಡ್ತೀರೇನ್ರಿ? ನಿಮ್ಮ ಮನೆಗೆ ಏನನ್ನ ಬತ್ತೀವ ನಾವು ತಿಂಬಕ್ಕೆ ದಿನ ಎದ್ದೆದ್ದು? ಇಲ್ಲ ತಾನೇ? ಆದ್ರೆ ಯಾಕ್ರಿ ನಿಮಗೆ? ಭಾಗ್ಯಮ್ಮ ಕರಿಯಮ್ಮ, ನೀವು ಮಾಡೋದು ಸರಿ ಇಲ್ಲ ಕಣ್ರಮ್ಮ. ಹುಡುಗರ ಮಾತಿಗೆ ಬಂದು ಆ ಹುಡುಗನ ಹಿಡ್ಕೊಂಡು ಹೋಯ್ತಿದ್ಯಲ್ಲೇ ಭಾಗ್ಯಮ್ಮ, ನಿಂಗೆ ಬುದ್ಧಿ ಗಿದ್ದಿ ಐತಾ ಇಲ್ವೇ? ಆಟಾಡೋ ಮಕ್ಕಳು ಏನೋ ಮಾತಾಡ್ಕೊಂತವೆ, ಏನೋ ಆಟ ಆಡ್ಕೊಂತವೆ, ಹೊಡಿತವೆ ಬಡಿತವೆ, ಅವೇನೋ ಮಾಡ್ಕೊತವೆ ತೀರ್ಕೆನ. ಅವ್ರ ಮಾತಿಗೆಲ್ಲ ಬಂದು ನೀನು ಹುಡುಗನ ಹಿಡ್ಕೊಂಡು ಒಯ್ಯೋದು ಸರಿನೇನೆ ಭಾಗ್ಯಮ್ಮ? ಯಾಕಣಜಿ, ನನ್ನ ಮಕ್ಕಳನ್ನ ಒಯ್ದು ಕಳ್ಸಿರು, ನಾವು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂತೀವಿ. ಅವನು ಯಾಕೆ ಒಯ್ಯನು ನಿನ್ನ ಮಕ್ಕಳನ್ನ? ಅವ್ರಾಟಿಗೆ ಅವ್ರು ಆಟ ಆಡ್ಕೊಂಡು ಹೋಗಿದ್ರೆ ಇಲ್ಲದ್ದೆಲ್ಲ ಮಾತಾಡ್ತವೆ ಅಂದ್ರೆ ಮನೇಲಿ ಹೇಳ್ತಲೇ ಕೇಳ್ತಲೇ ಮಾತಾಡ್ತವ ಅವು. ಏನು ಬುದ್ಧಿ ಕಲ್ಸಿಲ್ವ ನೀವು ಹುಡುಗರಿಗೆ? ನೀನು ಕಲ್ಸಿದ್ಯಲ್ಲ ಬಿಡಮ್ಮ ಸಾಕು ನಿನ್ನ ಮಕ್ಕಳಿಗೆ. ನಿನ್ನ ಮಕ್ಳಿಗಂತ ಕಲ್ಸಿರೋ ಬುದ್ಧಿ ಏನು ಕಲ್ಸಿಲ್ಲ ಬಿಡು ನಾನು. ಲಕ್ಷ್ಮಮ್ಮ ನಡಿ ಮಂತಕ್ಕೆ. ಇವ್ರು ಹುಡುಗರ ಮಾತಿಗೆಲ್ಲ ಜಗಳ ಆಡ್ಕೊಂಡು ರೋಡಾಗಿ ನಿಂತ್ಕೋಬಾರ್ದು, ಇರೋ ಮಾನ ಮರ್ಯಾದಿನೂ ಹೋಗ್ಬಿಡುತ್ತೆ. ನಡಿ ಸುಮ್ಮನೆ ಮಂತಕ್ಕೆ. ಇವ್ರ ಏನು ಜಗಳ ಆಡ್ತೀಯ ಕಣಜಿ? ಇವ್ರ ಜಗಳ ಆಡಿದ್ರೆ ಇರೋ ಮಾನ ಮರ್ಯಾದಿನೂ ಕಳ್ಕೋಬೇಕಾಗುತ್ತೆ. ಇವ್ರಿಗಂತೂ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಬಿಟ್ಟು ರೋಡಾಗಿ ನಿಂತೇವೆ ಅಂದರೆ ನಮಗೂ ಹಂಗಾಗುತ್ತೆ. ನಡಿಯಜ್ಜಿ ಹೋಗೋಣ. ಇವಳು ಹಬ್ಬಳಿಗೆ ಮಾನ ಮರ್ಯಾದೆ ಇರೋದು, ನಮಗೆಲ್ಲ ಮಾನ ಮರ್ಯಾದೆ ಎಲ್ಲ ಐತೆ ಹೇಳು. ಭಾಗ್ಯಮ್ಮ ಕರಿಯಮ್ಮ ನಡಿರಮ್ಮ ಸುಮ್ಮನೆ ಮಂತಕ್ಕೆ. ಹುಡುಗರ ಮಾತಿಗೆಲ್ಲ ಏನ್ರಿ ನೀವು? ಹೋಗಮ್ಮ ಮಂತಕ್ಕೆ ಸುಮ್ಮನೆ ಕರ್ಕೊಂಡು ಮಕ್ಕಳನ್ನ. ಬಾಯ ಬಗ್ಗೆ ಕೈಯ ಹೋಗೋಣ. ಸುಮ್ಮನೆ ಏನು ಜಗಳ ಮಾಡ್ಕೊಂಡು ಇರ್ತಾಗಿ. ನೀನು ಯಾಕೋ ಹುಡುಗನ ಒಯ್ಯಕ್ಕೆ ಹೋಗಿದ್ದೆ? ಅವನೇ ಕಣಮ್ಮ, ಏನೇನೋ ಅಂದಿತ್ತು ಬಂದು ನನ್ನ. ಇವತ್ತು ಹೇಳಿದೀನಿ ನೋಡು, ಯಾವನ್ನ ಒಯ್ಯೋದಾತು ಯಾರ್ದನ ಜೊತೆಗೆ ಜಗಳಕ್ಕೆ ಹೋಗೋದಾತು ಆಡಿದ್ರೆ ಕಾಲು ಮುರಿದು ಮನೆ ಕುಂಡಿಸ್ತೀನಿ ನಿನ್ನ. ನೀವಮ್ಮ ಅಂದು ಅವನೇ ಸುಮ್ಮನೆ ಜಗಳ ಮಾಡ್ಕೊಂಡ್ ಬಂದಿತ್ತು. ಬೇಕಾದ್ರೆ ರಾಜನ್ ಕೇಳು, ನಾನು ರಾಜು ಆಟ ಆಡಕ್ಕೆ ಅಂತ ಹೋಗ್ತಿದ್ವಿ. ಬಿಡ್ಲಕ್ಷ್ಮಕ್ಕ, ಹುಡುಗರ್ದು ಏನು ಹುಡುಗರ ಮಾತಿಗೆಲ್ಲ ನೀವು ಜಗಳ ಮಾಡ್ಕೊಂಡು ನಡಿ ಕರ್ಕೊಂಡು ಹೋಗಿ ಮಂತಕ್ಕೆ. ನೋಡ್ರಪ್ಪ, ಈ ಹೆಂಗಸ್ರು ಹುಡುಗರ ಮಾತಿಗೆಲ್ಲ ಜಗಳ ಮಾಡ್ಕೊಂಡು ರೋಡಾಗಿ ಬಂದು ನಿಂತ್ಕೊಂಡು ಜಗಳ ಮಾಡ್ತವೆ. ನಿಮ್ಮೂರಾಗೂ ಹಿಂಗೇನೇಂದ್ರಪ್ಪ ಮಾಡೋದು? ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಪ್ಪ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ ಪ್ಲೀಸ್. ಥ್ಯಾಂಕ್ ಯು.